ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ನೇತೃತ್ವದ ವಿಪಕ್ಷ ಕೂಟ ಐಎನ್ಡಿಎ ಪಾಟ್ನಾದಲ್ಲಿ ಬೃಹತ್ ಜನ ವಿಶ್ವಾಸ ರ್ಯಾಲಿ ಮೂಲಕ ಲೋಕಸಭಾ ಚುನಾವಣೆಗೆ ರಣಕಹಳೆಯನ್ನ ಮೊಳಗಿಸಿದೆ. ಆದರೆ ಮೊದಲ ಸಭೆಯಲ್ಲಿಯೇ ಪ್ರಧಾನಿ ಮೋದಿ ವಿರುದ್ಧ ಆರ್ಜೆಡಿಯ ಲಲ್ಲೂ ಪ್ರಸಾದ್ ವೈಯಕ್ತಿಕ ದಾಳಿ ನಡೆಸಿರುವುದು ವಿವಾದಕ್ಕೆ ಕಾರಣವಾಯಿತು. ಪ್ರಧಾನಿ ಮೋದಿ ಹಿಂದೂನೂ ಅಲ್ಲ, ತಾಯಿ ಮೃತಪಟ್ಟಾಗ ಮೋದಿ ತಲೆ ಕೂಡ ಬೋಳಿಸಿರಲಿಲ್ಲ. ಮೋದಿ ಕುಟುಂಬ ಇಲ್ಲ, ಮಕ್ಕಳಿಲ್ಲ, ಸುಮ್ಮನೆ ಪರಿವಾರದ ಬಗ್ಗೆ ಮಾತನಾಡ್ತಾರೆ ಅಂತ ಲಲ್ಲೂ ಪ್ರಸಾದ್ ಯಾದವ್ ವಾಗ್ದಾಳಿಯನ್ನ ನಡೆಸಿದ್ರು. ಲಲ್ಲೂ ಹೇಳಿಕೆಯನ್ನ ಬಿಜೆಪಿ ತೀವ್ರವಾಗಿ ಆಕ್ಷೇಪಿಸಿತು. ಇನ್ನು ಬಿಜೆಪಿ ಆರ್ಎಸ್ಎಸ್ಗೆ ನಾವು ಹೆದರಲ್ಲ, ದೇಶಕ್ಕಾಗಿ ಪ್ರಾಣ ಬೇಕಿದ್ರೂ ಬಿಡ್ತೀವಿ, ಈ ಬಾರಿ ಐಎನ್ಡಿಎ ಸರ್ಕಾರ ರಚಿಸೋದು ಖಚಿತ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಜನರಿಗೆ ಟೋಪಿ ಹಾಕೋದೇ ಮೋದಿ ಗ್ಯಾರಂಟಿ ಅಂತ ಖರ್ಗೆ. ತನಿಖಾ ಸಂಸ್ಥೆಗಳ ಮುಂದೆ ತಲೆ ತಗ್ಗಿಸೋ ಮಾತೇ ಇಲ್ಲ ಅಂತ ಗುಡುಗಿದ್ದಾರೆ. ಇನ್ನು ಮೋದಿ ಹಟಾವೋ ದೇಶ್ ಬಚಾವೋ ಘೋಷಣೆಯನ್ನ ಸಿತಾರಾಮ್ ಯೆಚೂರಿ ಮೊಳಗಿಸಿದ್ದಾರೆ. ಈ ಮಧ್ಯೆ ಕಳೆದ ರಾತ್ರಿ ಆರ್ಎಲ್ಡಿ ಅಧಿಕೃತವಾಗಿ ಎನ್ಡಿಎ ಸೇರ್ಪಡೆಯಾಗಿದೆ. ಕೋಲ್ಕತ್ತಾ ಹೈಕೋರ್ಟ್ ನ್ಯಾಯಮೂರ್ತಿ ಅಭಿಜಿತ್ ಗಂಗೋಪಾಧ್ಯಾಯ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜಕೀಯಕ್ಕೆ ಎಂಟ್ರಿ ಕೊಡಲು ತೀರ್ಮಾನಿಸಿದ್ದಾರೆ. ಬಹುತೇಕ ಅವರು ಬಿಜೆಪಿ ಸೇರುವ ಸಂಭವ ಇದೆ. ಮಾತುಗಳು ಅಪಾಯವನ್ನ ತರೋ ರೀತಿಯಲ್ಲಿ, ಪಕ್ಷಕ್ಕೆ ಡ್ಯಾಮೇಜ್ ಮಾಡೋ ರೀತಿಯಲ್ಲಿ ಇರಬಾರದು ಅನ್ನೋದನ್ನ ಪದೇ ಪದೇ ಎಚ್ಚರಿಸುವಂತಹ ಕೆಲಸಗಳು ಈ ಹಿಂದಿನ ಚುನಾವಣೆಗಳಲ್ಲಾಗಿದೆ. ಆದರೂ ಕೂಡ ಸುಧಾರಿಸ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಹಿಂದೂ ಅಲ್ವೇ ಅಲ್ಲ, ಯಾಕಂದ್ರೆ ತಲೆ ಬೋಳ್ಸಿಲ್ಲ. ಅದರ ಪದದ ಅರ್ಥ ನಿಮಗ್ ಗೊತ್ತಿದ್ಯಾ? ಅವರು 5 ಜನ ಪುತ್ರರಿದ್ದಾರೆ, ಅದರಲ್ಲಿ ಯಾರೋ ದೊಡ್ಡವರು ಚಿಕ್ಕವರು ಮಾಡಿಸಿರ್ತಾರೆ, 3ನೇ ಅವರು ಮೋದಿಯವರು. ಸೊ ಅವರೇ ಮಾಡಿಸ್ಬೇಕು ಅನ್ನೋದನ್ನ ಹೇಗೆ ಹೇಳ್ತೀರಿ? ಇಂಥ ಮಾತುಗಳೇ ನಿಮಗೆ ಮುಳ್ವಾಗೋದು, ಇಂಥ ಹೇಳಿಕೆಗಳನ್ನೇ ಜನ ವಿರೋಧ ಮಾಡೋದು ನೀವೇ ಕೊಡ್ತಾ ಇದ್ದೀರಿ. ಇನ್ನು ಲೋಕಸಭಾ ಚುನಾವಣೆ ಸನಿಹದಲ್ಲಿ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿಗೆ ಬ್ರೈನ್ ಹ್ಯಾಮರೇಜ್ ಆಗಿದೆ. ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸದ್ಯ ಅವರ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿದೆ. ಈ ಮಧ್ಯೆ ವಿಜಯಪುರ, ಬೆಳಗಾವಿ ಸೇರಿ 4 ಕ್ಷೇತ್ರಗಳಿಗೆ ಸಂಬಂಧಿಸಿದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗಲು ಜೆಪಿ ನಡ್ಡಾ ನಾಳೆ ರಾತ್ರಿ ಬೆಳಗಾವಿಗೆ ಬರ್ತಾರೆ. ಇತ್ತ ದೇವೇಗೌಡರ ಕುಟುಂಬ ಹೊಳೆನರಸೀಪುರದ ರಂಗನಾಥಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸಿದೆ. ಮಂಡ್ಯ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಸಂಸದೆ ಸುಮಲತಾ ಇವತ್ತು ಆದಿಚುಂಚನಗಿರಿ ಮಠಕ್ಕೆ ಹೋದ್ರು, ಸ್ವಾಮೀಜಿ ಆಶೀರ್ವಾದ ಪಡೆದ್ರು. ಮಂಡ್ಯ ಟಿಕೆಟ್ ನನಗೇ ಸಿಗುತ್ತೆ ಅನ್ನೋ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಮಧ್ಯೆ ಗಂಗಾವತಿಯ ಅಸಮಾಧಾನಿತ ಮುಖಂಡ ಇಕ್ಬಾಲ್ ಅನ್ಸಾರಿ ಮನೆಗೆ ಸಿಎಂ ಕಳೆದ ರಾತ್ರಿ ತೆರಳಿ ಮಾತುಕತೆ ನಡೆಸಿದ್ದಾರೆ. ಸ್ಟೇಟ್ ವೈಸ್ ಮಾಡಿದ್ದಾರೆ. ಸೊ ಹಾಗಾಗಿ ಕರ್ನಾಟಕದ ಯಾವಾಗ ರಿಲೀಸ್ ಆಗುತ್ತೋ ಅದ್ರ ಜೊತೆಲೇ ಎಲ್ಲ ನಮ್ಮೆಲ್ಲರದ್ದು ಬರುತ್ತೆ ಅಂತ ಅನ್ಕೊಳ್ಳಿ. ಮೇಡಮ್, ಕೊನೆಯದಾಗಿ ಮೈತ್ರಿ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಮೇಡಮ್? 100% ಇದೆ. ಕ್ಯಾಂಪೇನ್ ಇರಲಿ, ಪ್ರಚಾರ ಇರಲಿ. ಲೋಕಸಭಾ ಚುನಾವಣೆಯ ಸನಿಹದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗ್ಯಾರಂಟಿ ಸಮಾವೇಶಗಳನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ಚಿಕ್ಕಮಗಳೂರಿನಲ್ಲಿ ಗ್ಯಾರಂಟಿ ಸಮಾವೇಶ ನಡೆಸಿತು. ಗ್ಯಾರಂಟಿಗಳನ್ನು ಮೋದಿ ಟೀಕಿಸಿದ್ರು. ಕರ್ನಾಟಕ ದಿವಾಳಿಯಾಗುತ್ತೆ ಅಂತ ಹೇಳಿದ್ರು. ಇದೀಗ ಅದೇ ಮೋದಿ ಕಿ ಗ್ಯಾರಂಟಿ ಅಂತಿದ್ದಾರೆ. ಗ್ಯಾರಂಟಿಗಳನ್ನು ನಿಲ್ಲಿಸಲು ಬಿಜೆಪಿಯವರ ಕೈಯಲ್ಲೂ ಆಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ ಅಂತ ಡಿಸಿಎಂ ಘೋಷಿಸಿದ್ರು. ಈ ಮಧ್ಯೆ ನಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಕಡೂರಿನ ಮಹಿಳೆ ಆಕ್ರೋಶವನ್ನು ಹೊರಹಾಕಿದ್ದು ಕಂಡುಬಂತು. ಯಾಕೆ ಸುಳ್ಳು ಹೇಳ್ತೀವಿ? ನೀವು ಸುಳ್ಳು ಹೇಳ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಏನಾದ್ರು ಬಹಳ ಮರ್ಯಾದೆ, ಏನಾದ್ರು ಇದೆಯಾ ನಿಮಗೆ? ಇದೇ ನರೇಂದ್ರ ಮೋದಿ ಅವರು ನಾವು ಈ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ರಾಜಸ್ಥಾನದಲ್ಲಿ ಹೇಳಿದ್ರು, ಗ್ಯಾರಂಟಿಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಈ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗುತ್ತದೆ. ಈಗ ನಾವು ಅಧಿಕಾರಕ್ಕೆ ಬಂದು 9 ತಿಂಗಳು. ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದಂತಹ ಎಸ್ಟಿ ಸೋಮಶೇಖರ್, ಮತದಾನಕ್ಕೆ ಗೈರಾದ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ನಿಂದ ಕೋಟಿ ದುಡ್ಡನ್ನು ಪಡೆದಿದ್ದಾರೆ ಎಂಬ ಅರ್ಥದ ಹೇಳಿಕೆಯನ್ನ ನೀಡಿದ ಮಾಜಿ ಮಂತ್ರಿ ಈಶ್ವರಪ್ಪ ವಿರುದ್ಧ ಯಲ್ಲಾಪುರದ ಶಾಸಕ ಗರಂ ಆಗಿದ್ದಾರೆ. ಬಿಜೆಪಿ ಸರ್ಕಾರ ಬರುವಾಗ ಈಶ್ವರಪ್ಪ ನಮಗೆ ಎಷ್ಟು ಕೋಟಿ ಕೊಟ್ಟಿದ್ರು ಅಂತ ಕೇಳಿದ್ದಾರೆ. ಅಲ್ಲದೆ ನಮಗೆ ಕಾಂಗ್ರೆಸ್ ಹಣ ನೀಡಿದೆ ಎಂದಾದ್ರೆ ಯುಪಿ, ಹಿಮಾಚಲದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿ ಎಷ್ಟು ಹಣ ಕೊಡ್ತು ಅಂತ ಶಿವರಾಮ್ ಹೆಬ್ಬಾರ್ ಪ್ರಶ್ನಿಸಿದ್ದಾರೆ. ಎಸ್ಟಿ ಸೋಮಶೇಖರ್ನ ಕರ್ಕೊಂಡ್ರಲ್ಲ, ಓಟ್ ತಗೊಂಡ್ರಲ್ಲ, ಹೆಬ್ಬಾರ್ ಬರ್ದಂಗ್ ಮಾಡಿದ್ರಲ್ಲ, ಎಷ್ಟು 100 ಕೋಟಿ ಕೊಟ್ಟಿದ್ರಿ ನೀವು? ತಾನು ಕಳ್ಳ ಪರರ್ ನಂಬಾನಂತ ವ್ಯವಸ್ಥೆ ಇದು. ಮುಖ್ಯಮಂತ್ರಿಗಳಾಗಿ ಅವರ ಸ್ಥಾನಕ್ಕೆ ತಕ್ಕಂತೆ ಅವ್ರು ಮಾತಾಡೋದು ಸೂಕ್ತ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಬಿಜೆಪಿ ಸರ್ಕಾರ ಬರುವಾಗ ಈಶ್ವರಪ್ಪ ನಮ್ಗೆ ಎಷ್ಟೆಷ್ಟು ಕೋಟಿ ಕೊಟ್ಟಿದ್ರು ಅನ್ನೋದನ್ನು ಹೇಳಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರು ಹಣ ಕೊಟ್ಟು ಅಂತ ಹೇಳೋದಾದ್ರೆ, ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿ ಕಾಂಗ್ರೆಸ್ನವ್ರಿಗೆ ಎಷ್ಟು ಕೊಟ್ಟು ಕೇಳಬೇಕಾಗುತ್ತೆ. ಉತ್ತರ ಪ್ರದೇಶದಲ್ಲಿ ಅಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಕೇಳಬೇಕಾಗುತ್ತೆ. ಬೆಂಗಳೂರಿನ ಎಲ್ಲಾ ಕಡೆ ನೀರಿನ ಸಮಸ್ಯೆ ಆಗ್ತಾ ಇದೆ. ಇದರ ಮಧ್ಯೆ ವಿಜಯನಗರದ ಕೆಲ ಪ್ರಭಾವಿಗಳು ಅಕ್ರಮವಾಗಿ ತಮ್ಮ ಮನೆಗಳಿಗೆ ಬೋರ್ವೆಲ್ನಿಂದ ನೇರವಾಗಿ ಸಂಪರ್ಕವನ್ನು ಪಡ್ಕೊಂಡಿದ್ರು. ಪಬ್ಲಿಕ್ ಟಿವಿ ವರದಿ ಮಾಡಿತು. ನಂತರದಲ್ಲಿ ಜಲಮಂಡಳಿಯ ಎಂಜಿನಿಯರ್ಗಳು ಸ್ಥಳಕ್ಕೆ ಧಾವಿಸಿ ನೀರಿನ ಅಕ್ರಮ ಸಂಪರ್ಕ ಕಡಿತಗೊಳಿಸಿದ್ದಾರೆ. ಬೋರ್ವೆಲ್ನಿಂದ ನೀರನ್ನ ಟ್ಯಾಂಕರ್ಗೆ ಬರುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಇದು ಪಬ್ಲಿಕ್ ಟಿವಿ ಇಂಪ್ಯಾಕ್ಟ್. 1.5 ತಿಂಗಳಿಂದ ಟ್ಯಾಂಕಿಗೆ ನೀರು ಬೀಳ್ತಾ ಇರಲಿಲ್ಲ. ಯಾವುದೇ ಥರ ಒಂದು ಡ್ರಾಪ್ ನೀರು ಕೂಡ ಬೀಳ್ತಾ ಇರಲಿಲ್ಲ. ಈಗ ನೀವು ಬಂದು ಹೋಗಿ ರಿಪೋರ್ಟ್ ಮಾಡಿದ ಮೇಲೆ ಈಗ ಈ ಟ್ಯಾಂಕಿಗೆ ನೀರು ಬರ್ತಾ ಇದೆ.
ನೋಡಿ ನಮಗೆ ತುಂಬ ಖುಷಿಯಾಗಿದೆ. ತುಳುನಾಡಿನ ಪ್ರಸಿದ್ಧ ಕೊಂಡಾಣ ಪಿಲಿ ಚಾಮುಂಡಿ ದೇವಸ್ಥಾನದ ನಿರ್ಮಾಣ ಹಂತದ ಒಂದು ಕಟ್ಟಡ ಏನಿದೆ ಅದನ್ನು ಧ್ವಂಸ ಮಾಡಲಾಗಿದೆ. ಆಡಳಿತ ವಿಭಾಗದ 2 ಬಣಗಳ ಸಂಘರ್ಷದ ಪರಿಣಾಮವಾಗಿ ಇದು ಆಗಿದೆ ಎನ್ನಲಾಗ್ತಾ ಇದೆ. ದೇವಸ್ಥಾನದ ಭಂಡಾರ ಮನೆಯಲ್ಲಿ 15 ಕೋಟಿಗೂ ಹೆಚ್ಚು ಮೌಲ್ಯದ ಒಡವೆಗಳಿವೆ. ಇದನ್ನ ಮುಜರಾಯಿ ಇಲಾಖೆಗೆ ಕೊಡಬೇಕು ಅಂತ ಕೆಲವರು, ಇನ್ನು ಕೆಲವರು ಆಡಳಿತ ಮಂಡಳಿಯಲ್ಲೇ ಉಳಿಸಿಕೋಬೇಕು ಅನ್ನೋ ಪ್ರಯತ್ನ. ಆ ಕಾರಣದಿಂದಾಗಿ ಈ ಧ್ವಂಸ ಆಗಿದೆ ಅಂತ ಹೇಳಲಾಗ್ತಾ ಇದ್ದು 3 ವಶಕ್ಕೆ ಪಡೆದಿದ್ದಾರೆ. ಹಾವೇರಿಯ ಕರಡ್ಗಿ ಮಸೀದಿ ಮುಂಭಾಗದ ಭಾಗಧ್ವಜ ತೆರವಿಗೆ ಸಂಚು ರೂಪಿಸಿರುವಂತಹ ಆರೋಪ ಮೇಲೆ ಮಾಜಿ ಶಾಸಕ ಅಜ್ಜಂಫೀರ್ ಖಾದ್ರಿ ಮತ್ತು ರಬ್ಬಾನಿ ಸವಣೂರು ವಿರುದ್ಧ ಹುಲಗೂರು ಪೊಲೀಸರು ಸುಪುಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮಂಗಳೂರು ಪಿಎಚ್ಡಿ ವಿದ್ಯಾರ್ಥಿ ಚೈತ್ರ ನಾಪತ್ತೆ ಪ್ರಕರಣ ಭೇದಿಸುವಲ್ಲಿ ಭಾಗಶಃ ಯಶಸ್ವಿ ಕಂಡಿದ್ದಾರೆ ಪೊಲೀಸರು. ಪ್ರಿಯಕರ ಎನ್ನಲಾದ ಶಾರುಖ್ನನ್ನ ಉಳ್ಳಾಳ ಪೊಲೀಸರು ಹಿಮಾಚಲ ಪ್ರದೇಶದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಆದರೆ ಚೈತ್ರ ಜಾಡನ್ನ ಹುಡುಕ್ತಾ ಇದ್ದಾರೆ, ಇನ್ನೂ ಸಿಕ್ಕಿಲ್ಲ. ಆದರೆ ವಿಸಿಟರ್ ವೀಸಾ ಪಡೆದು ಖತಾರ್ಗೆ ಹೋಗಿರಬಹುದು ಅನ್ನೋ ಅನುಮಾನ ಇದೆ. ಬಿಎಸ್ಎಫ್ನ ಮೊದಲ ಮಹಿಳಾ ಸ್ನೈಪರ್ ಆಗಿ ಹಿಮಾಚಲ ಪ್ರದೇಶದ ಸುಮನಾ ಕುಮಾರಿ ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ದಾರೆ. ಇಂದೋರ್ನ ಸೆಂಟ್ರಲ್ ಸ್ಕೂಲ್ ಆಫ್ ವೆಪನ್ಸ್ ಅಂಡ್ ಟಾಕ್ಟಿಕ್ಸ್ನಲ್ಲಿ ಕಠಿಣ ತರಬೇತಿಯನ್ನ ಪಡೆದು ಯಶಸ್ವಿಯಾಗಿ ಅದನ್ನು ಮುಗಿಸಿದ್ದಾರೆ. 2021ರಲ್ಲೇ ಬಿಎಸ್ಎಫ್ ಸೇರಿದ ಸುಮನಾ ಕುಮಾರಿ ಪಂಜಾಬ್ನಲ್ಲಿ ಪಡೆಯೊಂದರ ನೇತೃತ್ವವನ್ನು ವಹಿಸಿದ್ದಾರೆ. ಪಾಕಿಸ್ತಾನದ ಪ್ರಧಾನಿಯಾಗಿ ಶಹಬಾಜ್ ಶರೀಫ್ ಅವರು ಸತತ 2ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಶಹಬಾಜ್ ಸಂಸತ್ ವೋಟಿಂಗ್ನಲ್ಲೂ ಕೂಡ ಗೆದ್ದಿದ್ದಾರೆ. ವೋಟಿಂಗ್ ವೇಳೆಯೂ ಒಂದಷ್ಟು ಗದ್ದಲ ಏರ್ಪಡಿತು. ನಾಳೆ ಪ್ರಧಾನಿಯಾಗಿ ಶಹಬಾಜ್ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ.